ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪಿಂಗ್ ಬಗ್ಗೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಹಿಂದೆನೂ ಇತ್ತು, ಈಗಿನ ಸರ್ಕಾರದಲ್ಲೂ ಕೂಡ ಇದೆ. ಸಚಿವರುಗಳೇ ಈ ಸರ್ಕಾರದಲ್ಲಿ ಶಾಸಕರುಗಳ ಮೇಲೆ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ. ಆದ್ರೆ ಈಗ ಪತಿವ್ರತೆ ತರ ಮಾತನಾಡ್ತಾರೆ ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ದಾರೆ. ಸಿಎಂ ಆಗುವಂತಹ ಕನಸಿಟ್ಟುಕೊಂಡವರು ಕೂಡ ಇದನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಬೆಳೆಸಿದ್ದಾರೆ. ಒಂದು ಮುಂದೆ 145 ಪ್ಲಸ್ ಒಂದು 30 175 ಜನ MLC MLA ಎಲ್ಲರಿಗೂ ಎಲ್ಲಾ ಸ್ಥಾನ ಸಿಕ್ಲಿ ಅಂತ ಆಸೆ ಇರ್ತದೆ. ಈಗ ಮೋದಿ ಸಾಹೇಬ್ರಾಗ್ಲಿಲ್ವೇ, ಏನು ಇಲ್ಲದೆ ಬಂದು ಚೀಫ್ ಮಿನಿಸ್ಟರ್. ನೀವು ಯಾರ ಚಾನ್ಸ್ ಇದೆ ನೋಡಿ, ನೀವು ಟ್ರೈ ಮಾಡಮ್ಮ. ಸರ್, ಈ ಸಂದರ್ಭದಲ್ಲಿ ಈ ಏನು ಬಜೆಟ್ ಟೈಮ್ ಇಂತಹ ವಿಷಯಗಳನ್ನು ರೈಸ್ ಮಾಡಿ ಡಿಸ್ಟರ್ಬ್ ಮಾಡುವಂತ ಉದ್ದೇಶ ಏನು? ಇಂತಹ ಸಂದರ್ಭದಲ್ಲಿ ನೋಡಪ್ಪ, ನನಗೆ ಗೊತ್ತಿಲ್ಲ. ಏನಾದ್ರು ಇದ್ರೆ ಐ ವಾಸ್ ಟೋಲ್ಡ್, ಈಗ ಯಾರು ಹೇಳಿದ್ರು ಚೀಫ್ ಮಿನಿಸ್ಟರ್ ಅವರು ದೇ ಆರ್ ಗಿವನ್ ಸ್ಟೇಟ್ಮೆಂಟ್ ಆನ್ ದಿಸ್ ಇಶ್ಯೂ ಅಂತ. ಆನರಬಲ್ ಹೋಮ್ ಮಿನಿಸ್ಟರ್ ಇದ್ದಾರೆ. ನನಗೂ ಹೋಮ್ ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆ ಪೊಲೀಸ್ ಇರೋದು ಬಿಟ್ರೆ ನನಗೆ ಯಾರು ನಾನು ಮಾತಾಡಕ್ಕೆ ಹೋಗಲ್ಲ. ನಮ್ಗೆ ಬೆನ್ಗಾವಲಿಗೆ ಅವ್ರು ಇದಾರೆ ಒಂದಷ್ಟು ಜನ, 1-8 ಜನ. ಯಾವ ಸರ್ಕಾರದಾಗ ಆರೋಪ ಬಂದಿತ್ತು? ನಾನ್ ಜೈಲಲ್ಲಿ ಇದ್ದಾಗ ಪೇಪರ್ ನೋಡಿದ್ನಪ್ಪ, ಸ್ವಾಮಿಗಳು ಕೊಟ್ಟಲ್ಲ ಸೇಮ್ ಟೈಮ್ ಅಲ್ಲಿ. ಹಾಗೆ ಅವಾಗ್ಲೂ ಸರ್ಕಾರದ ಭಾಗ ಅಲ್ವಾ ಸರ್? ಇಲ್ಲ, ಆಗ ನಾನು ಇರ್ಲಿಲ್ಲ, ಸರ್ಕಾರ ಬಿಟ್ಬಿಟ್ಟಿದ್ದೆ. ನಮ್ಮ ಸರ್ಕಾರ ತೆಗೆದ್ಬಿಟ್ರಲ್ಲ. ಅಲ್ಲ, ಟಾಪ್ ಆಗಿದ್ದು ನಿಮ್ ಸರ್ಕಾರ ಇದ್ದಾಗ ಅವರು ಮುಖ್ಯಮಂತ್ರಿ ಮಾಡಿದಾಗ ಅನ್ನುವಂಥದ್ದು ಬಂದಿದ್ದ ಆರೋಪ. ಸರ್, ಮುಖ್ಯಮಂತ್ರಿಗಳು ಇದಕ್ಕೊಂದು ಸಮರ್ಥನೆ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನಂದು DK ಶಿವಕುಮಾರ್ ಅವ್ರದ್ದು ಹಾಲು ಜೇನಿನಂತ ಸಂಬಂಧ, ಇದಕ್ಕೆ ಹುಳಿ ಹಿಂಡಿದ್ರೆ ಹುಳಿ ಖಾಲಿ ಆಗುತ್ತೆ ಹೊರತು ಏನು ಪ್ರಯೋಜನ ಆಗಲ್ಲ ಅಂತ. ಆದ್ರೆ ಕೆಲವು ಬೆಳವಣಿಗೆ ನೋಡಿದಾಗ ಇದು ಹಾಲು ಜೇನೋ ಬೇವು ಬೆಲ್ಲನೋ ಗೊತ್ತಾಗ್ತಾ ಇಲ್ಲ ಸರ್. ಯುಗಾದಿ ಬೇರೆ ಹತ್ರ ಬರ್ತಾ ಇದೆ. ಅವರು ಬೇರೆ ತರ ಹೇಳಿದಾರೆ ಸರ್. ನಮಸ್ಕಾರ, JDS ಬಿಜೆಪಿಗೆ ಆಪರೇಷನ್ ಮಾಡೋ ಪ್ರಯತ್ನ ಮಾಡ್ತಾರೆ DK ಶಿವಕುಮಾರ್ ಅಂತ ಒಳ್ಳೆ ಪರೋಕ್ಷ ಉಲ್ಲೇಖ ಮಾಡಿದ್ದಾರೆ. ಆದ್ರೂ DK ಶಿವಕುಮಾರ್ ಇಷ್ಟವಂತ, ಪಕ್ಷನಿಷ್ಠ, ಬಗ್ಗಲ್ಲ ಅಂತ ಹೇಳಿದ್ದಾರೆ. ಆ ಪ್ರಯತ್ನ ಮಾಡಿದ್ರೆ ಅನ್ನೋದು ಒಂದು ಸರ್. ಮತ್ತೆ ನಿಜವಾಗ್ಲೂ ಇದು ಹಾಲು ಜೇನಿನಂತ ಸಂಬಂಧ ಹೌದಾ? ಅದೇ ನಾನು ಇವತ್ತವರೆಗೂ ಇದು ಬೇರೆ ನ್ಯೂಸ್ ಇದು ನನಗೆ ಇದು ಇಂಪಾರ್ಟೆಂಟ್. ಈ ರಾಜಕೀಯ ಬಿಡಿ, ನಿಮ್ಗೆ ಇದು ರಾಜಕೀಯ, ನನಗೆ ಕರ್ನಾಟಕ ರಾಜ್ಯದ ಇದೆ. ನಾನು ಇವತ್ತವರೆಗೂ ಆ ಚೀಫ್ ಮಿನಿಸ್ಟರ್ ವಿಚಾರ ಎನಿ ಪಾಯಿಂಟ್ ಆಫ್ ಟೈಮ್ ನಮ್ ವಿಚಾರ ಏನಿದ್ರು ನಾನುಂಟು ಚೀಫ್ ಮಿನಿಸ್ಟರ್, ನಮ್ಮ ಪಾರ್ಟಿ ಹೈಕಮಾಂಡ್ ಎಲ್ಲರೂ ಇದು ಕೆಲವು ಏನ್ ಡಿಸಿಷನ್ ಆಗಿದೆ ಅದಕ್ಕೆ ಭಾಗ್ಯ ಹೇಳಿದ್ರು ಬಿಟ್ರೆ ಮಿಕ್ಕಿದ್ ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ, ಹಿಡಿತಾರೆ, ಆ ದಲಿತರು ಸಿಗ್ಬೇಕು, ಇನ್ನೊಬ್ರು ಸಿಗ್ಬೇಕು, ಆ ಸುದ್ದಿ ಸಿಗ್ಬೇಕು. ಬೇರೆಯವರು ನನಗೆ ಖಾಲಿ ಮಾಡಿಸ್ತಕ್ಕೆ ಹೊಟ್ಟಿರೋರು ಬೇರೆಯವರು, ದಲಿತರಿಗೆ ಕೊಡ್ಬೇಕು, ಅದು ಕೊಡ್ಬೇಕು. ನಾನು ಅದಕ್ಕೆ ಖಾಲಿ ಆದ್ರೆ ತಾನೇ ಯಾರಿಗಾರು ಕೊಡೋದು. ಎಲ್ಲೂ ಖಾಲಿ ಸಿಗದೇನೆ ನಾನು ಮಾತಾಡಕ್ ಹೋಗಿಲ್ಲ. ಏನಾದ್ರು ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗಬಾರ್ದು, ನನ್ನಿಂದ ಶಿಸ್ತು ಉಲ್ಲಂಘನೆ ಆಗಬಾರ್ದು. ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಪಾರ್ಟಿ, ಈ ಚೇರಲ್ಲಿ ನಾನು ಕೂತ್ಕೊಂಡು ಡೆಪ್ಟಿ ಸಿಎಂ ಬಿಡಿ, ಡೆಪ್ಟಿ ಸಿಎಂ ಇಸ್ ಡಿಫರೆಂಟ್. ಬೀಯಿಂಗ್ ಪಕ್ಷದ ಅಧ್ಯಕ್ಷನಾಗಿದ್ಕೊಂಡು ನಾನು ಆ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ನನಗೆ ಯಾರು ಪಾಯಿಂಟ್ ಔಟ್ ಮಾಡಬಾರ್ದು. ನೀನೊಬ್ಬ ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ನೀನು ಈ ರೀತಿ ಅನ್ಯಾಯ ಮಾಡ್ತಾ ಇದೆಯಾ, ಈ ಪಕ್ಷ ಕೊಲ್ತಾ ಇದೆಯಾ ಅಂತ ನನಗೆ ಯಾರು ಕಾಮೆಂಟ್ ಮಾಡಬಾರ್ದು ಅಂತ ನಾನು ಬಹಳ ಪೇಷನ್ಸ್ ಇದ್ದೀನಿ. ಐ ನೋ ವಾಟ್ ಈಸ್ ಆಲ್ ಆಕ್ಟಿಂಗ್, ಏನೇನು ನಡೀತಾ ಇದೆ, ಸರಿ ಆಗ್ತಾ ಇದೆಯೋ ಸರಿ ಇಲ್ವೋ ಅದೆಲ್ಲ ನನಗೆ ಅರಿವಿದೆ ನನಗೆ. ಬಟ್ ನನಗೆ ಪಕ್ಷ, ನಾವು ಕಟ್ಟಿರೋ ಪಕ್ಷ ಇದು, ನಾವು ಬೆಳೆಸಿರೋ ಪಕ್ಷ, ನಾವು ಸ್ಯಾಕ್ರಿಫೈಸ್ ಮಾಡಿರೋ ಪಕ್ಷ. ನಮ್ಮಂಗೆ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ತೊಂದರೆ ಆಗ್ಬಾರ್ದು. ಅವರೆಲ್ಲ ಸೇರಿ ನಮ್ಮ ಅಧಿಕಾರದಲ್ಲಿ ಕೂರಿಸೋರೆ. ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಬ್ಲಾಕ್ ಮೇಲ್ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ ಪಾರ್ಟಿ ತೊಂದರೆ ಮಾಡಕ್ಕೂ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.